ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಹರಿ ಮಾಡಿರುವಂಥ ಕೆಲಸ ನೋಡಿ. ಅಂದರೆ ಹರಿ ಪ್ರಮಾಣ ಮಾಡ್ತಾ ಇದ್ರು, ಇನ್ನು ಮುಂದೆ ಯಾವ ಹುಡುಗಿನ ಕೂಡ ಕಣ್ಣೆತ್ತಿ ನೋಡಲ್ಲ ಅಂತ ಪ್ರಮಾಣ ಮಾಡ್ತಿದ್ರು. ಇನ್ನೊಂದು ಹುಡುಗಿ ಜೊತೆ ಹೋಗಿ ಮಾತಾಡ್ಕೊಂಡು ಬಂದಿರ್ತಾನೆ. ಅದನ್ನು ಮನೆಯವರೆಲ್ಲರೂ ನೋಡ್ತಾರೆ. ಇನ್ನು ಮುತ್ತುಗದು ತುಂಬಾ ಸಿಟ್ಟು ಬರ್ತದೆ. ಎಲ್ಲರೂ ಮನೆಗೆ ಬರ್ತಾರೆ. ಇನ್ನು ಮನೆಗೆ ಬಂದು ಮುತ್ತು ತುಂಬ ಸಿಟ್ಟಲ್ಲಿರ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ಮಹಿ ಅಣ್ಣ ಯಾಕೆ ಇಷ್ಟು ಸಿಟ್ಟಲ್ಲಿದ್ದಾನೆ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಇನ್ನೇನು ಹರಿಯಣ್ಣ ಹೇಳಿದ ಮಾತು ಕೇಳೋದೇ ಇಲ್ಲ, ಪ್ರಮಾಣ ಮಾಡಿದಷ್ಟೇ, ಮತ್ತೆ ನೋಡಿದರೆ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾನೆ, ಅವನಿಗಿದ್ದು ಆಗಬೇಕಾದ್ದೆ ಅಂತ ಹೇಳ್ತಾನೆ. ಇನ್ನು ಮುತ್ತು ತುಂಬ ಸಿಟ್ಟಲ್ಲಿರ್ತಾನೆ. ಇನ್ನು ಅಲ್ಲಿಗೆ ಹರಿ ಬರ್ತಾನೆ. ಹರಿ ಬಂದ ಕೂಡಲೇ ಮುತ್ತು ಹೇಳ್ತಾನೆ, ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ ಅಲ್ವಾ ಹರಿ, ನಾನು ನಿನಗೆ ಪ್ರಮಾಣ ಮಾಡಿಸಿದೆ ಇನ್ನೊಂದು ಹುಡುಗಿಯನ್ನ ನೀನು ಮಾತಾಡಲ್ಲ ನೋಡಲ್ಲ ಅಂತ ಹೇಳ್ಕೊಂಡು, ಪ್ರಮಾಣ ಮಾಡಿ ಈಚೆ ತಿರುಗಿ ನೋಡುವಷ್ಟರಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಮಾತಾಡ್ತಾ ನಿಂತಿದ್ಯಾ, ನಿಂಗೆ ಬುದ್ಧಿನೇ ಬರಲ್ವಾ ಹರಿ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗೆ ಬೈತಾನೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ಅಣ್ಣ ನೀ ತಪ್ಪು ತಿಳ್ಕೊಳ್ತಿದ್ಯಾ, ನಾನು ಏನೂ ಮಾಡಲಿಲ್ಲ, ಪಾಪ ಅವರಿಗೆ ಕಾಯಿ ಹೊಡಿಲಿಕ್ಕೆ ಕಷ್ಟ ಆಗ್ತಿತ್ತು, ಅದಕ್ಕೋಸ್ಕರ ನಾನು ಅವ್ರಿಗೆ ಸಹಾಯ ಮಾಡಿದೆ, ಆ ಜಾಗದಲ್ಲಿ ಯಾರಿದ್ರು ಕೂಡ ನಾನು ಸಹಾಯ ಮಾಡ್ತಿದ್ದೆ ಅಣ್ಣ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ನಿನ್ಗೆ ಯಾವತ್ತೂ ಬುದ್ಧಿ ಬರಲ್ಲ ಬಿಡು, ಹೋಗಿ ನಿನ್ನ ಹತ್ರ ಹೇಳ್ತಿದ್ದೇನಲ್ಲ, ನಂಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಣ್ಣ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ, ಅವ್ರ ಬುದ್ಧಿ ಯಾವತ್ತಿದ್ರು ಅಂಥದ್ದೇ, ಅವ್ರು ಯಾವತ್ತೂ ಬದಲಾಗಲ್ಲ, ಅವ್ರ ಈ ಜನ್ಮದಲ್ಲಿ ಬದಲಾಗಲ್ಲ ಅಂತ ಹೇಳಿ ಬೈತಾಳೆ. ಇನ್ನು ಚಂದನ ಹೇಳ್ತಾಳೆ, ಅಣ್ಣ ನೀವು ಮಹಿಮನ್ ಮೀಟ್ ಆಗಬೇಕು, ಅದಕ್ಕೆ ಹೋಗಿ ರೆಡಿಯಾಗಿ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಏನು ಇಲ್ಲಮ್ಮ, ನನಗಂತೂ ಮನಸ್ಸಿಲ್ಲ ಅವಳನ್ನು ಮೀಟ್ ಆಗೋಕ್ಕೆ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಣ್ಣ ಹೀಗಂದರೆ ಹೇಗೆ, ಮಹಿಮಾ ಅತ್ತಿಗೆಗೆ ಇವತ್ತು ಮೀಟ್ ಆಗ್ತೀಯ ಅಂತ ಹೇಳ್ಕೊಂಡು ಪ್ರಾಮಿಸ್ ಮಾಡಿದ್ಯಾ, ಹಾಗಿರುವಾಗ ಅವ್ರಿಗೆ ಬೇಜಾರಾಗುತ್ತಲ್ಲ, ನೀನು ಹೋಗಿ ಮೀಟ್ ಆಗಲೇಬೇಕು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದಣ್ಣ, ಇಂಥವ್ರ ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಂಡು ಮಹಿಮನಿಗೆ ಯಾಕೆ ನೋವು ಮಾಡ್ತಿದ್ದೀರಾ, ಹೋಗಿ ಅವ್ರನ್ನ ಮೀಟಾಗಿ ಬನ್ನಿ ಅಂತ ಹೇಳ್ತಾಳೆ. ಇನ್ನು ಕಂಠಿ ಮುತ್ತುನ ರೆಡಿ ಮಾಡ್ಬೇಕಂತೇಳಿ ಕರ್ಕೊಂಡು ಹೋಗ್ತಾನೆ. ಇನ್ನು ಚಂದನ ಮುತ್ತುಗೋಸ್ಕರ ಒಂದು ಬಟ್ಟೆ ತಂದಿರ್ತಾಳೆ, ಅದನ್ನು ಕಂಠಿಗೆ ಕೊಡ್ತಾಳೆ. ಕಂಠಿ ಕೊಟ್ಟು ಹೇಳ್ತಾಳೆ, ನೋಡಿ ಇದನ್ನು ಮುತ್ತಣ್ಣಂಗೆ ಕೊಡಿ, ಅವ್ರು ಇದೇ ಬಟ್ಟೆ ಹಾಕಬೇಕು ಅಂತ ಹೇಳ್ತಾಳೆ. ಆಗ ಕಂಠಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಕಂಠಿ ಬಟ್ಟೆನ ಮುತ್ತು ಕೊಡ್ತಾನೆ. ಮುತ್ತು ಬಟ್ಟೆ ಹಾಕ್ಕೊಂಡು ಬರ್ತಾನೆ. ಅವನಂತೂ ತುಂಬ ಚಂದ ಕಾಣಿಸ್ತಾ ಇರ್ತಾನೆ. ಅವನು ಫಸ್ಟ್ ಟೈಮ್ ಒಂದು ಪ್ಯಾಂಟ್ ಮತ್ತು ಶರ್ಟ್ ಹಾಕಿರ್ತಾನೆ. ಎಲ್ರಿಗೂ ನೋಡಿ ತುಂಬ ಖುಷಿ ಆಗುತ್ತೆ. ಚಂದನ ಹೇಳ್ತಾಳೆ, ಅಣ್ಣ ನೀವಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ಅಣ್ಣ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಲ್ಲಮ್ಮ ಯಾಕೆ ಸುಮ್ಮನೆ ಇದಕ್ಕೆಲ್ಲ ನೀನು ಖರ್ಚು ಮಾಡಲಿಕ್ಕೆ ಹೋದಿ, ಸುಮ್ಮನೆ ಹಣ ವೇಸ್ಟ್ ಅಲ್ವಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಯ್ಯೋ ಅಣ್ಣ ಹಾಗೇನೂ ಇಲ್ಲ, ನಮ್ಮ ಕಂಪನಿಯಲ್ಲಿ ಪ್ರತಿ ತಿಂಗಳು ಗಿಫ್ಟ್ ಕೂಪನ್ ಕೊಡ್ತಾರೆ, ಅದರಲ್ಲಿ ನಾವು ಏನು ಬೇಕಾದರೂ ತೊಗೊಳ್ಬೋದು, ಅದಕ್ಕೆ ನಾನು ಅದರಲ್ಲಿ ನಿಮಗೋಸ್ಕರ ಡ್ರೆಸ್ ತಗೊಂಡು ಬಂದೆ ಅಂತ ಹೇಳ್ತಾಳೆ. ಇನ್ನು ಮುತ್ತು ತುಂಬಾ ಖುಷಿ ಆಗ್ತಾ ಇರ್ತದೆ. ಇನ್ನು ಕಂಠಿ ಹೇಳ್ತಾನೆ, ಅಣ್ಣ ನೀನಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಣ್ಣ ಅಂತ ಹೇಳ್ತಾನೆ. ಇನ್ನು ಹರಿನೂ ಹೇಳ್ತಾರೆ, ಹೌದೌದು ಮುತ್ತು ಅಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಬೇರೆಯವರ ಒಪಿನಿಯನ್ ನಮ್ಗೆ ಯಾಕೆ ಅಣ್ಣ, ನೋಡಿ ಮೊದಲು ನೀವು ಹೋಗಿ ಮಹಿಮನ ಮೀಟ್ ಆಗಿ ಅಂತ ಹೇಳ್ತಾಳೆ. ಇನ್ನು ಮುತ್ತು ಮಹಿಮನ ಮೀಟ್ ಆಗ್ಲಿಕ್ಕೆ ಅಂತೇಳಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಎಲ್ಲರನ್ನು ನೋಡ್ತಾನೆ, ತುಂಬಾ ಖುಷಿ ಆಗುತ್ತೆ. ಆವಾಗ ಮುತ್ತು ಹೇಳ್ತಾನೆ, ಆಯಿತು ನಾನು ಮಹಿಮನ್ ಮೀಟ್ ಆಗಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಸೈಕಲ್ ಹತ್ರ ಹೋಗ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಣ್ಣ ಏನು ಮಾಡ್ತಿದ್ಯಾ, ಸೈಕಲಲ್ಲಿ ಹೋಗ್ತಿದ್ಯಾ ನೀನು ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಹೌದು ಮತ್ತೆ ಯಾವುದ್ರಲ್ಲಿ ಹೋಗಲಿ ಅಂತ ಹೇಳ್ತಾನೆ. ಆಗ ಕಂಠಿ ಒಂದು ಬೈಕ್ ತಗೊಂಡು ಬರ್ತಾನೆ. ಬೈಕ್ ತಗೊಬಂದು ಹೇಳ್ತಾನೆ, ಅಣ್ಣ ನೀನು ಇವತ್ತು ಇದರಲ್ಲೇ ಹೋಗಬೇಕು ಮಹಿಮಾತಿಗೆನ ಮೀಟ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಲ್ಲ ಕಂಠಿ ಇದು ಯಾರ್ದೋ ಬೈಕು, ಇದ್ರಲ್ಲಿ ನಾನು ಹೇಗೋ ಹೋಗಲಿ, ಬೇಡ ಕಣೋ, ಮಹಿಮಾ ಅವರಿಗೆ ಸೈಕಲ್ ಅಂದರೆ ಇಷ್ಟ, ನಾನು ಅದರಲ್ಲೇ ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ನೋಡೋಣ ಏನು ಮಾತಾಡಬೇಡ, ಇದರಲ್ಲಿ ಹೋಗು, ಇದು ನನ್ನ ಫ್ರೆಂಡ್ ಬೈಕ್, ನೀನು ಹೋಗು ಇದರಲ್ಲಿ ಅಂತ ಹೇಳ್ತಾನೆ. ಇನ್ನು ಅವ್ನ ಬೈಕ್ ಹತ್ತಿ ಕೂತ್ಕೊಳ್ತಾನೆ. ಆಗ ಮಹಿ ಹೇಳ್ತಾನೆ, ಎಲ್ಲನೂ ಪರ್ಫೆಕ್ಟ್ ಆಗಿದೆ, ಆದರೂ ಒಂದು ಮಿಸ್ಸಿಂಗ್ ಅಂತ ಹೇಳಿ ಹೋಗಿ ಕೂಲಿಂಗ್ ಗ್ಲಾಸ್ ತಗೊಂಡು ಬರ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ಅಯ್ಯೋ ಇದೆಲ್ಲ ಬೇಡ ಕಣೋ ಮಹಿ ನನಗೆ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಅಣ್ಣ ನೀನು ಇದನ್ನು ಹಾಕೋ, ಇದನ್ನು ಹಾಕ್ಕೊಂಡ್ರೇ ನಿನಗೆ ತುಂಬ ಚೆಂದ ಕಾಣಿಸ್ತದೆ ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ಹೌದು ಹೌದು, ಅಲ್ಲ ರೋಡಲ್ಲಿ ಹೋಗೋರಿಗೆಲ್ಲ ಲೈನ್ ಹಾಕಬೇಡ ಅಣ್ಣ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅದು ಬೇರೆಯವರು, ಅವ್ರ ಮಾತೆಲ್ಲ ನೀವ್ಯಾಕೆ ಕೇಳ್ತೀರಾ, ಅವರು ಆ ತಪ್ಪು ಮಾಡ್ತಾರಂತ ನೀವು ಆ ಥರ ಮಾಡಲ್ಲ ಬಿಡಿ, ಅವ್ರ ಒಪಿನಿಯನ್ ಹೇಳ್ತಾರೆ, ನೀವು ಸುಮ್ಮನೆ ಹೋಗಿ ಅಣ್ಣ ಅಂತ ಹೇಳ್ತಾನೆ. ಹರಿ ಹತ್ರ ಯಾರೂ ಮಾತಾಡಿಸ್ತಿರಲ್ಲ, ಅವನಿಗೆಲ್ಲ ಟಾಂಗ್ ಕೊಟ್ಟೆ ಮಾತಾಡ್ತಾ ಇರ್ತಾರೆ. ಇನ್ನು ಮುತ್ತು ಅಲ್ಲಿಂದ ಮಹಿಮನ್ ಮನೆಗೆ ಬರ್ತಾನೆ.
ಮಹಿಮನ ಮನೆಗೆ ಬಂದು ಡೋರ್ ನಾಕ್ ಮಾಡ್ತಾನೆ. ಆಗ ಮಹಿಮಾ ಹೊರಗಡೆ ಬರ್ತಾಳೆ. ಅವಳು ಒಂದು ಚಂದವಾದ ಡ್ರೆಸ್ ಹಾಕೊಂಡಿರ್ತಾಳೆ. ಫಸ್ಟ್ ಟೈಮ್ ಸಿಲ್ವರ್ ಹಾಕೊಂಡಿರ್ತಾಳೆ. ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಇನ್ನು ಮುತ್ತು ಅವಳನ್ನ ನೋಡ್ತಾ ನಿಂತ್ಕೊಳ್ತಾನೆ. ಮಹಿಮನಿಗೂ ಮುತ್ತು ನೋಡಿ ತುಂಬಾನೇ ಖುಷಿ ಆಗುತ್ತೆ. ಅವ್ನು ಡಿಫ್ರೆಂಟ್ ಡ್ರೆಸ್ಸಲ್ಲಿ ಬಂದಿರೋದು ನೋಡಿ ಮಹಿಮಗೆ ತುಂಬಾನೇ ಖುಷಿ ಆಗುತ್ತೆ. ಇನ್ನು ಮುತ್ತು ಮಹಿಮನ ನೋಡ್ತಾ ನಿಂತಿರ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ಏನಾಯಿತು, ಯಾಕೆ ಈ ರೀತಿ ನೋಡ್ತಿದ್ದೀರಾ ಅಂತ ಹೇಳಿ ಹಿಂದಿಯಲ್ಲಿ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅದು ನೀವತ್ತು ತುಂಬ ಸುಂದರವಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಇನ್ನು ಇಬ್ಬರು ಕೂಡ ಗಾಡಿಯಲ್ಲಿ ಹೋಗ್ತಾರೆ. ಅವ್ರು ತುಂಬ ಜಾಗಕ್ಕೆ ಹೋಗ್ತಾರೆ. ಒಂದು ಪಾರ್ಕಿಗೆ ಹೋಗ್ತಾರೆ. ಅಲ್ಲೆಲ್ಲ ಸುತ್ತಾಡ್ತಾರೆ. ತುಂಬ ಖುಷಿ ಪಡ್ತಾರೆ. ಇಬ್ಬರು ಕೈ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಮಹಿಮಾಗೆ ಮುತ್ತು ಹೇಳ್ತಾನೆ, ನೋಡಿ ನಿಮ್ಗೇನಾದರೂ ನಾನು ತಿನ್ಲಿಕ್ಕೆ ತಗೊಂಡು ಬರ್ತೇನೆ ಅಂತ ಹೇಳ್ತಾನೆ. ಇನ್ನು ಮಹಿಮನಿಗೋಸ್ಕರ ಸ್ವೀಟ್ ಮತ್ತು ಖಾರ ಚಿಪ್ಸ್ ಎಲ್ಲ ಹಿಡ್ಕೊಂಡು ಬರ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ಮುತ್ತುಜಿ ನಿಮ್ಗೆ ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ನಂಗೆ ಎರಡೂ ಕೂಡ ಇಷ್ಟ ಮಹಿಮಾ ಅಂತ ಹೇಳ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ಹೌದಾ ಅಂತ ಹೇಳ್ತಾಳೆ. ಇನ್ನು ಮುತ್ತು ಹೇಳ್ತಾನೆ, ಹೌದು ನನ್ನ ಬಗ್ಗೆ ಕೇಳ್ತಾ ಇದ್ದೀರಾ, ನಿಮ್ಗೆ ಯಾವ್ದು ಇಷ್ಟ, ಖಾರನ ಸ್ವೀಟಾ ಅಂತ ಕೇಳ್ತಾನೆ ಮುತ್ತು. ಆಗ ಮಹಿಮಾ ಹೇಳ್ತಾಳೆ, ನಂಗೆ ನೀವೇ ಇಷ್ಟ ಅಂತ ಹೇಳ್ತಾಳೆ. ಆಗ ಮುತ್ತು ತುಂಬಾ ಖುಷಿ ಆಗ್ತದೆ. ಇಬ್ಬರು ಖುಷಿ ಖುಷಿಯಾಗಿ ಇರ್ತಾರೆ. ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗ್ತಿರಲ್ಲ. ಆಗ ಅಲ್ಲಿಗೆ ರೌಡಿಗಳು ಬರ್ತಾರೆ. ರೌಡಿಗಳು ಬಂದು ಅವರಿಬ್ಬರನ್ನ ಹೇಳ್ತಾ ಇರ್ತಾರೆ, ನೋಡಿ ನಾವು ಅಂದ್ಕೊಂಡಿದ್ವಿ ಮೂವಿಗೆ ಹೋಗಬೇಕು ಅಂತ ಹೇಳಿ, ಆದರೆ ನೋಡಿ ಇಲ್ಲಿ ಎಲ್ಲ ಸೀನ್ ಆಗ್ತಾನೇ ಇದೆ. ನಾವು ಮೂವಿಗೆ ಹೋಗಿ ಎಂಟರ್ಟೈನ್ಮೆಂಟ್ ತಗೊಳ್ಬೇಕಂತ ಇಲ್ಲ, ಇಲ್ಲೇ ನಮಗೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿ ಅವರಿಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಹೇಳಿ ಬರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ, ಮುತ್ತುಗೆ ಮತ್ತು ಮಹಿಮಾಗೆ ಆ ರೌಡಿಗಳು ತೊಂದರೆ ಕೊಡ್ತಾರಾ, ಹರಿನ ಚಂದನ ಶ್ರಮಿಸ್ತಾಳ, ಏನೆಲ್ಲ ಆಗುತ್ತೆ ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.